ನಮಸ್ಕಾರ ಗುರುವೆ. ಖಡಕ್ ಸಿನಿಮಾದ ವೀಕ್ಲಿ ರೌಂಡ್ ಆಫ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬಾಕ್ಸ್ ಆಫೀಸ್ ಅನಾಲಿಸಿಸ್. ಮೊದಲನೇದಾಗಿ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಭೈರತಿ ರಣಗಲ್ ಕರ್ನಾಟಕದಲ್ಲಿ ಬ್ಲಾಕ್ ಬಸ್ಟರ್ ಓಪನಿಂಗ್ ಅನ್ನ ಪಡ್ಕೊಂಡಿದೆ. ಒಂದು ಸಿನಿಮಾ ಬಿಡುಗಡೆಯಾದಾಗ ಪಾರದರ್ಶಕವಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಸಿನಿಮಾ ಮಿಕ್ಸ್ಡ್ ರಿವ್ಯೂಸ್ ನ ಪಡ್ಕೊಂಡಿದೆ ಅನ್ನೋ ಹೇಳಿಕೆನ ಸಾಕಷ್ಟು ಜನ ನೀಡ್ತಾರೆ. ಆದ್ರೆ ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಬಗೀರ ಮತ್ತೆ ಈಗ ಬಿಡುಗಡೆ ಆಗಿರುವಂತಹ ಭೈರತಿ ರಣಗಲ್ ಸಿನಿಮಾಗಳು ಇದಕ್ಕೆ ಆಸ್ಪದನೆ ಕೊಟ್ಟಿಲ್ಲ. ಕನ್ನಡ ಚಿತ್ರರಂಗ ಮಲಗಿದ್ದ ಸಂದರ್ಭದಲ್ಲಿ ಪ್ರೇಕ್ಷಕರನ್ನ ಎದ್ದೇಳಿಸಿದಂತಹ ಸಿನಿಮಾಗಳಿವು ಅಂದ್ರೆ ತಪ್ಪಾಗಲ್ಲ. ಆಲ್ ಥ್ಯಾಂಕ್ಸ್ ಟು ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಡೈರೆಕ್ಟರ್ ನರ್ತನ್. ಸಿನಿಮಾದ ಟಿಕೆಟ್ ಬುಕಿಂಗ್ ಬಗ್ಗೆ ಮಾತನಾಡೋದಾದ್ರೆ ಬುಕ್ ಮೈ ಶೋ ನಲ್ಲಿ ಮೊದಲ ದಿನ 47,000 ಪ್ಲಸ್ ಟಿಕೆಟ್ಗಳು ಸೇಲ್ ಆದ್ರೆ ಎರಡನೇ ದಿನ 58,000ಕ್ಕಿಂತ ಹೆಚ್ಚಿನ ಟಿಕೆಟ್ಗಳು ಸೇಲ್ ಆಗಿದೆ. ಹಾಗೂ ಮೂರನೇ ದಿನ ಹತ್ತತ್ರ 68,000 ಟಿಕೆಟ್ಗಳು ಬುಕ್ ಮೈ ಶೋ ನಲ್ಲಿ ಬುಕ್ ಆಗಿದೆ. ಶಿವಣ್ಣನ ಅಬ್ರ ನಿಜಕ್ಕೂ ಕೂಡ ಎಲ್ಲಾ ಕಡೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೇಳಿ ಬರ್ತಾ ಇದೆ. ವರ್ಷದ ಅಂತ್ಯದಲ್ಲಿ ಕನ್ನಡ ಚಿತ್ರರಂಗಕ್ಕೊಂದು ಒಳ್ಳೆ ಬ್ರೇಕ್ ಥ್ರೂ ಸಿಕ್ತು ಅಂತ ಹೇಳ್ಬೋದಾಗಿದೆ. ನರ್ತನ್ ಸಿಕ್ಕ ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಪ್ರೇಕ್ಷಕರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಸಿನಿಮಾವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರುವಂತಹ ಮಫ್ತಿ 2 ಹಾಗೂ ಈ ಯೂನಿವರ್ಸ್ ನ ಸಿನಿಮಾಗಳು ಇನ್ನಷ್ಟು ಎಪಿಕ್ ಆಗಿರುತ್ತೆ ಅಂದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು ಕಡೆ ಬಿಡುಗಡೆ ಆಗಿರುವಂತಹ ಪ್ಯಾನ್ ಇಂಡಿಯಾ ಸಿನಿಮಾ ನಿಜಕ್ಕೂ ಕೂಡ ಅಂದ್ಕೊಂಡಿದ್ದಕ್ಕಿಂತ ಕಳಪೆ ಪ್ರದರ್ಶನವನ್ನ ಕಾಣ್ತಾ ಇದೆ. ಇದೇನಪ್ಪ ನಮ್ ಕನ್ನಡ ಸಿನಿಮಾ ಅಂತ ಭೈರತಿ ರಣಗಲ್ ಸಿನಿಮಾಗೆ ಹೊಗಳ್ಬಿಟ್ಟೆ, ಬೇರೆ ಭಾಷೆ ಸಿನಿಮಾಗಳು ಅಂತ ಹಿಂಗ್ ಹೇಳ್ತಾ ಇದ್ಯಾ ಅಂತ ಕೆಲವರು ವಾದ ಮಾಡಬಹುದು. ನಿಷ್ಪಕ್ಷವಾಗಿ ಹೇಳೋದಾದ್ರೆ ಸಿನಿಮಾ ಈಗಾಗಲೇ ಎಲ್ಲಾ ಕಡೆ ಮಿಕ್ಸ್ಡ್ ರಿವ್ಯೂಸ್ ಅಥವಾ ಆವರೇಜ್ ರೀತಿಯ ವಿಮರ್ಶೆಗಳನ್ನ ಬಹುತೇಕ ಎಲ್ಲಾ ರಾಜ್ಯಗಳಿಂದನೂ ಪಡ್ಕೊಂಡಿದೆ, ಇನ್ಕ್ಲೂಡಿಂಗ್ ತಮಿಳುನಾಡು. ಒಂದ್ ಕಡೆ ಸೂರ್ಯ ಅವರಂತಹ ಎಕ್ಸೆಪ್ಷನಲಿ ಟ್ಯಾಲೆಂಟೆಡ್ ಸ್ಟಾರ್ ಈ ರೀತಿಯ ರಿಸಲ್ಟ್ ಅನ್ನ ಪಡಿತಾ ಇರೋದು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಆದ್ರೆ ಇನ್ನೊಂದ್ ಕಡೆ ನಮ್ಮ ಆಡಿಯನ್ಸ್ ಗಳು ಕೂಡ ಕೇವಲ ಬಿಗ್ ಬಡ್ಜೆಟ್ ಪ್ಯಾನ್ ಇಂಡಿಯಾ ಸ್ಕೇಲ್ ನೋಡಿ ಟಿಕೆಟ್ಗೆ ದುಡ್ಡು ಕೊಡೋದಕ್ಕೆ ಬರಲ್ಲ ಅನ್ನೋದಂತೂ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಆಡಿಯನ್ಸ್ ಕೂಡ ಫಿಲಂ ಮೇಕರ್ ಗಳಿಗಿಂತ ಬುದ್ಧಿವಂತರಾಗಿದ್ದು ಯಾವ ಸಿನಿಮಾಗೆ ದುಡ್ಡು ನೀಡಬೇಕು ಹಾಗೂ ಯಾವ ಸಿನಿಮಾ ನಾವು ಕೊಡೋ ದುಡ್ಡಿಗೆ ವ್ಯಾಲ್ಯೂ ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಕಂಗುವ ಎಕ್ಸ್ಪೆಕ್ಟೆಡ್ ನಂಬರ್ಸ್ ಅನ್ನ ಕ್ರಾಸ್ ಮಾಡಿಲ್ಲ. ಅನೌನ್ಸ್ಮೆಂಟ್ಸ್. ಶಿವಣ್ಣ ಅವರ ಮತ್ತೊಂದು ಸಿನಿಮಾದ ಅಧಿಕೃತ ಘೋಷಣೆ ಆಗಿದೆ. ಹೌದು, ಸಿನಿಮಾನ ನಿರ್ಮಾಣ ಮಾಡ್ತಾ ಇರೋದು ಮತ್ತೊಮ್ಮೆ ಗೀತಕಾನೆ. ಶಿವಣ್ಣನ ಲಕ್ಕಿ ಚಾಮ್ ಲಾರ್ಡ್ ಶೀನಿ ಅವರು ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾದ ಪೋಸ್ಟರ್ ನೋಡ್ತಾ ಇದ್ರೆ ಸಿನಿಮಾದಲ್ಲಿ ಶಿವಣ್ಣ ಶಿಕ್ಷಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಕೂಡ ಬರ್ತಿದೆ. ಆದ್ರೆ ಶೀನಿ ಡೈರೆಕ್ಷನ್ ಅಲ್ಲಿ ಸಿನಿಮಾ ಆಗಿರೋದ್ರಿಂದ ಖಂಡಿತವಾಗ್ಲೂ ಏನೋ ಸರ್ಪ್ರೈಸ್ ಅಂತೂ ಇರುತ್ತೆ. ಆ ಸರ್ಪ್ರೈಸ್ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಚಾಪ್ಟರ್ 1 ರಿಲೀಸ್. ಕೊನೆಗೂ ಕಾಂತಾರ ಚಾಪ್ಟರ್ 1 ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಮುಂದಿನ ವರ್ಷ ಅಂದ್ರೆ 2025 ಅಕ್ಟೋಬರ್ 2ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಆಬ್ವಿಯಸ್ಲಿ ಹಾಲಿಡೇ ರಿಲೀಸ್ ಡೇಟ್ ಅನ್ನ ಪಡ್ಕೊಂಡಿದೆ. ಆದ್ರೆ ಇಷ್ಟೊಂದು ಮುಖ್ಯವಾಗಿರುವಂತಹ ಸಿನಿಮಾ ಸ್ವಲ್ಪ ತಡ ಆಗ್ತಿದೆಯಲ್ಲ ಅಂತ ಅನಿಸ್ತದೆ. ಕಂಟೆಂಟ್ ಸಾಲಿಡ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆದ್ರೂ ಕೂಡ ಖಂಡಿತವಾಗಿ ಕ್ವಾಲಿಟಿ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ. ಹೀಗಾಗಿ ಎಲ್ಲರೂ ಈ ಮಹಾನ್ ಸಿನಿಮಾನ ನೋಡೋದಕ್ಕೆ 12 ತಿಂಗಳು ಕಾಯಲೇಬೇಕು. ಈಗಾಗಲೇ ಸಿನಿಮಾದ ಶೂಟಿಂಗ್ ಕೂಡ ಬರ್ದಿಂದ ಸಾಕ್ತಾ ಇದೆ ಅನ್ನೋ ಮಾಹಿತಿ ಕೇಳಿ ಬಂದಿದೆ. ಟೀಸರ್ ಅಂಡ್ ಟ್ರೈಲರ್ ಅಪ್ಡೇಟ್ಸ್. ಪುಷ್ಪಾ 2 ಟ್ರೈಲರ್ ರಿಲೀಸ್. ಕೊನೆಗೂ ಇಷ್ಟೆಲ್ಲ ಹೈಪ್ ಕ್ರಿಯೇಟ್ ಮಾಡಿದ್ದ ಪುಷ್ಪಾ 2 ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗೋಗಿದೆ. ಕೇವಲ ಫೈರ್ ಆಗಿದ್ದ ಪುಷ್ಪ ಈಗ ವೈಲ್ಡ್ ಫೈರ್ ಆಗಿದ್ದಾನೆ. ಟ್ರೈಲರ್ ನೋಡಿದ್ಮೇಲೆ ಪುಷ್ಪಾ ಸಿನಿಮಾಗಿದ್ದ ಈ ಸಿನಿಮಾ ಆಕ್ಷನ್ ವೈಸ್ ಇಂಟು 2x ಆಗಿದೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಟಾಪ್ ನಲ್ಲಿರುವಂತಹ ಪುಷ್ಪನನ್ನ ಕೆಳಗಿಳಿಸುವಂತಹ ಕೆಲವೊಂದು ಪ್ರಯತ್ನಗಳು ಒಂದ್ ಕಡೆ ನಡೆದ್ರೆ, ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಶೇಖಾವತ್ ಪುಷ್ಪನ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳುವಂತಹ ಸ್ಟೋರಿ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸ್ತದೆ. ಯಾಕಂದ್ರೆ ಟ್ರೈಲರ್ ನಲ್ಲಿ ಬೇಕಾಗಿರೋದಕ್ಕಿಂತ ಹೆಚ್ಚಿಗೆನೆ ತೋರಿಸಿದ್ದಾರೆ. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಡಿಸೆಂಬರ್ 5ನೇ ತಾರೀಕು ರಿಲೀಸ್ ದಿನಾನೇ ಗೊತ್ತಾಗೋದು. ಇದ್ರ ಜೊತೆಗೆ ಇತ್ತೀಚೆಗಷ್ಟೇ ಅನೀಶ್ ಅವರ ಆರ್ ಅರವಿಂದ್ ಸ್ವಾಮಿ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು ಸಿನಿಮಾದ ಬಗ್ಗೆ ಇನ್ನಷ್ಟು ನಿರೀಕ್ಷೆ ಅಂತೂ ಹೆಚ್ಚಾಗಿದೆ. ರಾಕೇಶ್ ಅಡಿಗ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಮರ್ಯಾದೆ ಪ್ರಶ್ನೆ ಸಿನಿಮಾದ ಟ್ರೈಲರ್ ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ರಿಲೀಸ್ ಮಾಡಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಸಿನಿಮಾ ಕೂಡ ಕನ್ನಡದ ಪ್ರೇಕ್ಷಕರ ವಾಚ್ ಲಿಸ್ಟ್ ಗೆ ಆಡ್ ಆಗಬಹುದಾದಂತಹ ಸಿನಿಮಾ ಆಗಿದೆ. ಇದರ ಜೊತೆಗೆ ಝೀಬ್ರಾ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ ಸತ್ಯದೇವ್ ಅವ್ರ ಜೊತೆಗೆ ನಮ್ಮ ಕನ್ನಡದ ಹೆಮ್ಮೆಯ ನಟ ಡಾಲಿ ಧನಂಜಯ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಧನಂಜಯ್ ಅವರ ಬೆಸ್ಟ್ ವರ್ಷನ್ ಅಂತ ನನಗನ್ಸೋದು ವಿಲನ್ ಕ್ಯಾರೆಕ್ಟರ್ಗಳು. ಈ ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊಳ್ತಿರೋದು ಕೂಡ ಸ್ವಲ್ಪ ಅದೇ ತರ ಕಾಣುತ್ತೆ. ಕಾದ್ ನೋಡೋಣ. ಥಿಯೇಟ್ರಿಕಲ್ ರಿಲೀಸಸ್. ಇನ್ನು ಸಿನಿಮಾಗಳ ರಿಲೀಸ್ ಬಗ್ಗೆ ಮಾತನಾಡೋದಾದ್ರೆ ನವೆಂಬರ್ 22ಕ್ಕೆ ಮರ್ಯಾದೆ ಪ್ರಶ್ನೆ, ಆರ್ ಅರವಿಂದ್ ಸ್ವಾಮಿ, ಟೆನೆಂಟ್, ಲವ್ ರೆಡ್ಡಿ, ಅನ್ಶು ಹಾಗೂ ಝೀಬ್ರಾ ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ. ಝೀಬ್ರಾ ಬಗ್ಗೆ ಸ್ಪೆಷಲ್ ಆಗಿ ಹೇಳೋದಾದ್ರೆ ಕನ್ನಡ ಮತ್ತು ತೆಲುಗುನಲ್ಲಿ ಮಾತ್ರವಲ್ಲದೆ ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲಿ ಕೂಡ ನವೆಂಬರ್ 22ಕ್ಕೆ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂದ್ರೆ ಇದೊಂದು ಥ್ರಿಲ್ಲರ್ ಸಿನಿಮಾ, ಅಂದ್ರೆ ಬ್ಯಾಂಕಿಂಗ್ ಸ್ಕ್ಯಾಮ್ ಸ್ಟೋರಿಯನ್ನ ಹೊಂದಿರುವಂತಹ ಸಿನಿಮಾ ಆಗಿರೋದ್ರಿಂದ ಪ್ರೇಕ್ಷಕರಲ್ಲಿ ಇದು ಕುತೂಹಲ ಮೂಡಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು 2 ಒಳ್ಳೆ ಸಿನಿಮಾಗಳು OTT ನಲ್ಲಿ ರಿಲೀಸ್ ಆಗ್ತದೆ. ಇತ್ತೀಚೆಗಷ್ಟೇ ಬಗೀರಾ ಸಿನಿಮಾದ ಜೊತೆಗೆ ರಿಲೀಸ್ ಆಗಿದ್ದಂತಹ ದುಲ್ಕರ್ ಸಲ್ಮಾನ್ ನಟನೆಯ ಲಕ್ಕಿ ಭಾಸ್ಕರ್ ಎನ್ನುವಂತಹ ತೆಲುಗು ಸಿನಿಮಾ ನವೆಂಬರ್ 30ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತದೆ. ಕನ್ನಡದಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಇದೇ ರೀತಿ ಮತ್ತೊಂದು ಬ್ಯೂಟಿಫುಲ್ ತಮಿಳು ಸಿನಿಮಾ ಅಮರನ್ ಕೂಡ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ, ಮಲಯಾಳಂ, ತಮಿಳ್, ತೆಲುಗುನಲ್ಲಿ ಕೂಡ ಪ್ರಸಾರ ಕಾಣಲಿದೆ.
ಮೇಜರ್ ಮುಕುಂದನ್ ಪಾತ್ರದಲ್ಲಿ ಶಿವಕಾರ್ತಿಕೇಯನ್ ಹಾಗೂ ಅವರ ಪತ್ನಿಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅಚ್ಚುಕಟ್ಟಾಗಿ ಪಾತ್ರವನ್ನ ನಿಭಾಯಿಸಿದ್ರು. ಇಂಡಸ್ಟ್ರಿ ಅಪ್ಡೇಟ್ಸ್. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಬಂದಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಜೀವನದಲ್ಲಿ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಬಡ್ಜೆಟ್ ನಲ್ಲಿ ನಿರ್ಮಾಣವಾಗ್ತಿರುವಂತಹ ಸಿನಿಮಾ ಟಾಕ್ಸಿಕ್. ಸದ್ಯಕ್ಕೆ ಸಿನಿಮಾದ ಶೂಟಿಂಗ್ ಮುಂಬೈನ ಮಡ್ ಐಲ್ಯಾಂಡ್ ನಲ್ಲಿ ನಡೀತಾ ಇದೆ ಅನ್ನೋದು ಸಿಕ್ಕಿರುವಂತಹ ಸುದ್ದಿ. ಸಿನಿಮಾದ ಚಿತ್ರೀಕರಣದಲ್ಲಿ ಕೇವಲ ರಾಕಿಂಗ್ ಸ್ಟಾರ್ ಯಶ್ ಮಾತ್ರವಲ್ಲದೆ KR ಅಡ್ವಾಣಿ ಹಾಗೂ ಬಾಲಿವುಡ್ ಆಕ್ಷನ್ ಡೈರೆಕ್ಟರ್ JJ ಪೆರ್ರಿ ಕೂಡ ಸೇರ್ಪಡೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಸಿನಿಮಾ ಬಿಗ್ ಬಡ್ಜೆಟ್ ನಲ್ಲಿ ನಿರ್ಮಾಣ ಆಗ್ತಾ ಇರೋದು, ದೊಡ್ಡ ಮಟ್ಟದ ಸೆಟ್ ಅನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗದ ಫೇಸ್ ಆಗಿ ಈ ಸಿನಿಮಾ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಒಂದು ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡುವಂತಹ ಉದಾಹರಣೆಯನ್ನ ಸೃಷ್ಟಿ ಮಾಡಲಿ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಆಗಿರುವಂತಹ ಹರ್ಷ ಬಾಲಿವುಡ್ ಚಿತ್ರರಂಗಕ್ಕೆ ನಿರ್ದೇಶಕನಾಗಿ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಅದು ಕೂಡ ಸಾಜಿದ್ ನಾಡಿಯಾವಾಲಾ ಅವರಂತಹ ಬಿಗ್ ನಿರ್ಮಾಪಕರ ನಿರ್ಮಾಣದಲ್ಲಿ ಮೂಡಿಬರ್ತಿರುವಂತಹ ಬಾಗಿ ಫ್ರಾಂಚೈಸಿಯ 4ನೇ ಅವತರಣಿಕೆಯ ಸಿನಿಮಾದಲ್ಲಿ ಟೈಗರ್ ಶ್ರಾಫ್ ನಾಯಕನಾಗಿ ಕಾಣಿಸಿಕೊಳ್ತಿರುವಂತಹ ಈ ಸಿನಿಮಾದಲ್ಲಿ ನಮ್ಮ ಹೆಮ್ಮೆಯ ಕನ್ನಡದ ಹರ್ಷ ಅವರು ಆಕ್ಷನ್ ಕಟ್ ಹೇಳ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಸಿನಿಮಾಗೆ ಶುಭವಾಗ್ಲಿ ಅಂತ ಹಾರೈಸೋಣ. ಬಾಲಿವುಡ್ ಚಿತ್ರರಂಗವನ್ನ ನೀವು ಇತ್ತೀಚಿನ ವರ್ಷಗಳಲ್ಲಿ ಸರಿಯಾಗಿ ಗಮನಿಸಿದ್ರೆ ಒಬ್ಬ ಪರ್ಫೆಕ್ಟ್ ಎವಾಲ್ವ್ಡ್ ನಟ ಯಾರು ಅಂತ ಕೇಳಿದ್ರೆ ಖಂಡಿತವಾಗಿ ವಿಕ್ಕಿ ಕೌಶಲ್ ಅವರ ಹೆಸರು ಕೇಳಬಹುದು. ಚಿತ್ರರಂಗಕ್ಕೆ ಎಂಟ್ರಿ ಕೊಡೋ ಮೊದಲು ಅವರ ತಂದೆ ನಿರ್ದೇಶಕರಾಗಿದ್ರು ಕೂಡ ತಮ್ಮ ಮಗನಿಗೆ ಒಂದು ಮಾತು ಹೇಳಿದ್ರು, ನೀನು ನನ್ನ ತಂದೆ ಒಬ್ಬ ನಿರ್ದೇಶಕ, ನನಗೆ ಚಿತ್ರರಂಗದಲ್ಲಿ ಈಸಿಯಾಗಿ ಎಂಟ್ರಿ ಸಿಗುತ್ತೆ ಅಂತ ಚಿತ್ರರಂಗಕ್ಕೆ ಬರುವಂತಹ ಪ್ಲಾನ್ ಮಾಡ್ತಾ ಇದ್ರೆ ಬೇರೆ ಸ್ಟಾರ್ಗಳ ಮಕ್ಕಳ ಹಾಗೆ ನಿನಗೆ ಚಿತ್ರರಂಗದಲ್ಲಿ ಸುಲಭವಾಗಿ ಎಂಟ್ರಿ ಸಿಗೋದಿಲ್ಲ. ಯಾಕಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನ್ ಕೂಡ ಅವಕಾಶಕ್ಕಾಗಿ ಹುಡುಕಾಡ್ತಾ ಇದ್ದೀನಿ ಅನ್ನೋದಾಗಿ ಹೇಳಿದ್ರು. ಹೀಗಾಗಿ ಬೇರೆ ನೆಪೋಟಿಸಂ ಕಿಡ್ಗಳಿಗೆ ವಿಕ್ಕಿ ಕೌಶಲ್ ಅವರನ್ನ ನಾವು ಹೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅವರು ಇತ್ತೀಚಿನ ದಿನಗಳಲ್ಲಿ ಸಿನಿಮಾದಿಂದ ಸಿನಿಮಾಗೆ ನಿರ್ವಹಿಸಿಕೊಂಡು ಬರ್ತಿರುವಂತಹ ಪಾತ್ರಗಳನ್ನ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಅವರ ನಟನಾ ಪ್ರಬುದ್ಧತೆ ನಿಜಕ್ಕೂ ಕೂಡ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ತಿರವಾಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಬೇರೆ ಬೇರೆ ಮಹಾನ್ ವ್ಯಕ್ತಿಗಳ ಜೀವನ ಆಧಾರಿತ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿರುವಂತಹ ಸ್ಟಾರ್ ಅಂದ್ರೆ ಅದು ವಿಕ್ಕಿ ಕೌಶಲ್. ಉರಿ ಸಿನಿಮಾದಿಂದ ಪ್ರಾರಂಭವಾಗಿ ಸಂಜು ಸಿನಿಮಾದಲ್ಲಿ ಕೂಡ ಅವರು ನಿರ್ವಹಿಸಿದ್ದು ಒಬ್ಬ ನೈಜ ವ್ಯಕ್ತಿಯ ಪಾತ್ರವನ್ನೇ. ನಂತರ ಸರ್ದಾರ್ ಉಧಮ್ ಸಿಂಗ್, ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಸ್ಯಾಮ್ ಬಹದ್ದೂರ್ ಶಾ ಸಿನಿಮಾದಲ್ಲಿ ಕೂಡ ಮಹಾನ್ ವ್ಯಕ್ತಿಗಳ ಪಾತ್ರವನ್ನ ವಿಕ್ಕಿ ಕೌಶಲ್ ಲೀಲಾಜಾಲವಾಗಿ ನಿರ್ವಹಿಸಿದ್ರು. ಇದಾದ ನಂತರ ಈಗ ಬಿಡುಗಡೆಗೆ ಸಿದ್ಧವಾಗಿರುವಂತಹ ಚಾವಾ ಸಿನಿಮಾದಲ್ಲಿ ಕೂಡ ಇತಿಹಾಸ ಕಂಡಂತಹ ಶ್ರೇಷ್ಠ ರಾಜ ಶಿವಾಜಿ ಮಹಾರಾಜರ ಮಗ ಸೋಲನ್ನೇ ಅರಿಯದ ಸಂಭಾಜಿ ರಾಜೆಯ ಪಾತ್ರವನ್ನ ಇವರು ನಿರ್ವಹಿಸಿದ್ದಾರೆ. ಈಗ ಅದಕ್ಕೂ ಮಿಗಿಲು ಅನ್ನೋ ತರ ನಮ್ಮ ಇತಿಹಾಸದ ಪುರಾಣಗಳಲ್ಲಿ ಮೆನ್ಷನ್ ಮಾಡಿರುವಂತಹ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿರುವಂತಹ ಪರಶುರಾಮರ ಪಾತ್ರವನ್ನ ವಿಕ್ಕಿ ಕೌಶಲ್ ಮಹಾವತಾರ್ ಸಿನಿಮಾದ ಮೂಲಕ ನಿರ್ವಹಿಸೋದಕ್ಕೆ ಸಿದ್ಧರಾಗಿದ್ದಾರೆ. ದಿನೇಶ್ ವಿಜಯನ್ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದು, ಅಮರ್ ಕೌಶಿಕ್ ಅವರ ನಿರ್ದೇಶನ ಈ ಸಿನಿಮಾಗಿದೆ. ಪುರಾಣಗಳು ಕಂಡಂತಹ ಅತ್ಯಂತ ವೀರ ಹಾಗೂ ಮೇಧಾವಿ ಪರಶುರಾಮರ ಪಾತ್ರವನ್ನ ವಿಕ್ಕಿ ಕೌಶಲ್ ಖಂಡಿತವಾಗ್ಲೂ ಅತ್ಯುತ್ತಮವಾಗಿ ನಿರ್ವಹಿಸುವಂತಹ ಭರವಸೆ ನಮಗಂತೂ ಇದೆ. ವಿಜಯ್ ಸೇತುಪತಿರವರ ಮಹಾರಾಜ ಸಿನಿಮಾ ಈಗಾಗಲೇ ಸೂಪರ್ ಹಿಟ್ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಸಿನಿಮಾ ಈಗ ನವೆಂಬರ್ 29ಕ್ಕೆ ಚೈನಾದಲ್ಲಿ ಚೈನೀಸ್ ಭಾಷೆಯಲ್ಲಿ ಬಿಡುಗಡೆ ಆಗೋದಕ್ಕೆ ಸಜ್ಜಾಗಿ ನಿಂತಿದೆ. ಕೊನೆಯ ಬಾರಿ ಚೀನಾ ದೇಶದಲ್ಲಿ ಸೂಪರ್ ಹಿಟ್ ಆದಂತಹ ಭಾರತೀಯ ಸಿನಿಮಾ ಅಂದ್ರೆ ನನ್ನ ಪ್ರಕಾರ ಅದು ಅಮೀರ್ ಖಾನ್ ರವರ ಸೀಕ್ರೆಟ್ ಸೂಪರ್ ಸ್ಟಾರ್. ಅದು ಕೂಡ ಒಂದು ಸೂಪರ್ ಮೆಸೇಜ್ ಹೊಂದಿರುವಂತಹ ಸಿನಿಮಾ. ಅದಾದ ನಂತರ KGF 2 ಕೂಡ ರಿಲೀಸ್ ಆಗಿ ಒಳ್ಳೆ ಪ್ರಶಂಸೆಯನ್ನ ಪಡ್ಕೊಂಡಿತ್ತು. ಮಹಾರಾಜ ಕೂಡ ಅದಕ್ಕಿಂತಲೂ ಸ್ಟ್ರಾಂಗ್ ಮೆಸೇಜ್ ಅನ್ನ ಹೊಂದಿದೆ. ಅಲ್ಲಿನ ಸಿಟಿಸನ್ಸ್ ಕೂಡ ಈ ಸಿನಿಮಾನ ಇಷ್ಟ ಪಡಬಹುದು. ಸಾಕಷ್ಟು ವರ್ಷಗಳ ಹಿಂದೆ ಹೋದ್ರೆ ನಿಮಗೆ ಗೊತ್ತಿರಬಹುದು, ಅವನೇ ಶ್ರೀಮನ್ ನಾರಾಯಣ ನಿರ್ದೇಶನ ಮಾಡಿದ ನಿರ್ದೇಶಕರಾಗಿದ್ದ ಸಚಿನ್ ಬಿ ರವಿ ಶಿವಣ್ಣ ಅವರಿಗೆ ಅಶ್ವತ್ಥಾಮ ಸಿನಿಮಾವನ್ನ ನಿರ್ದೇಶನ ಮಾಡೋದಾಗಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ರು. ಹಾಗೂ ಆ ಸಿನಿಮಾ ನಂತರ ಶೆಲ್ವ್ ಆಗಿದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬಂದಿತ್ತು. ಆದ್ರೆ ಅದಕ್ಕಿಂತಲೂ ವಿಶೇಷ ಅನ್ನುವಂತಹ ಸುದ್ದಿ ಅಂದ್ರೆ ನಂತರ ಅದೇ ಸಿನಿಮಾವನ್ನ ಸಚಿನ್ ಬಾಲಿವುಡ್ ನ ಖ್ಯಾತ ನಟ ಶಾಹಿದ್ ಕಪೂರ್ ಅವರಿಗೆ ಅಮೆಜಾನ್ ಪ್ರೈಮ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಿರ್ದೇಶನ ಮಾಡೋದು ಕೂಡ ಕನ್ಫರ್ಮ್ ಆಗಿತ್ತು. ಆದ್ರೆ ಈಗ ಈ ವಿಚಾರ ಸ್ವಲ್ಪ ಮಟ್ಟಿಗೆ ಸಚಿನ್ ಬಿ ರವಿ ಅವರಿಗೆ ಕಹಿಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಈ ಸಿನಿಮಾದ ಬಡ್ಜೆಟ್ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅಮೆಜಾನ್ ಪ್ರೈಮ್ ಸದ್ಯಕ್ಕೆ ಅಶ್ವತ್ಥಾಮ ಸಾಗಾ ಕಂಟಿನ್ಯೂಸ್ ಸಿನಿಮಾವನ್ನ ಹೋಲ್ಡ್ ನಲ್ಲಿಟ್ಟಿದೆ. ಹೀಗಾಗಿ ಸಚಿನ್ ಬಿ ರವಿ ಅವರ ಬಾಲಿವುಡ್ ಡೆಬ್ಯೂ ಕನಸು ಸ್ವಲ್ಪ ಮಟ್ಟಿಗೆ ಮುಂದೂಡಲ್ಪಟ್ಟಿದೆ ಅನ್ನೋದು ಬೇಸರದ ವಿಚಾರ. ಒಬ್ಬ ನಿರ್ದೇಶಕ ಒಂದು ಪ್ರಾಜೆಕ್ಟ್ಗಾಗಿ ದಿನ ರಾತ್ರಿ ಅಂದೆ ಬೆವರು ಸುರಿಸಿ ತಯಾರು ನಡೆಸಿರ್ತಾನೆ. ಹಾಗೂ ಅದನ್ನ ತರೋದಕ್ಕಾಗಿ ತನ್ನ ಜೀವನವನ್ನೇ ಅದಕ್ಕೆ ದಾರಿ ಎರೆದಿರ್ತಾನೆ. ಅನ್ಕೊಂಡಂತಹ ಗುರಿ ಸರಿಯಾದ ದಾರಿಯತ್ತ ಸಾಗದೆ ಹೋದಾಗ ಅದರಿಂದ ಆಗುವಂತಹ ಬೇಸರ ಇದೆಯಲ್ಲ, ನಿಜಕ್ಕೂ ಕೂಡ ವಿ ಕ್ಯಾನ್ ಫೀಲ್ ದಟ್. ವಿ ಹೋಪ್ ಎವ್ರಿಥಿಂಗ್ ಸಾರ್ಟ್ಸ್ ಔಟ್. ಮತ್ತೆ ಅಶ್ವತ್ಥಾಮನ ಕೂಗು ಬಾಲಿವುಡ್ ಅಂಗಳದಲ್ಲಿ ಕೇಳಿಸ್ಲಿ. ತೆಲುಗು ಚಿತ್ರರಂಗದ ಮೂಲಗಳು ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಅಲ್ಲು ಅರ್ಜುನ್ ಅವರು ಪುಷ್ಪ 2 ಸಿನಿಮಾಗೆ ಭರ್ಜರಿ 300 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಮೂಲಕ ಅತ್ಯಂತ ಹೆಚ್ಚು ಸಂಭಾವನೆ ಪಡೆದಿರುವಂತಹ ತಲಪತಿ ವಿಜಯ್ ಅವರ ದಾಖಲೆಯನ್ನ ಕೂಡ ಅಲ್ಲು ಅರ್ಜುನ್ ಬ್ರೇಕ್ ಮಾಡಿದ್ದಾರೆ.
ಪುಷ್ಪ 2 ಬಿಡುಗಡೆಗೂ ಮುಂಚೆ ರೆಮ್ಯುನರೇಷನ್ ಅಂಡ್ ಪ್ರೀ ರಿಲೀಸ್ ಬಿಸ್ನೆಸ್ ಗಾಗಿ ಮಾಡ್ತಿರುವಂತಹ ಸದ್ದು ಎಷ್ಟು ಅರ್ಹವಾಗಿದೆ ಅನ್ನೋದನ್ನ ನಾವು ಬಿಡುಗಡೆ ಆದ ನಂತರ ಅಷ್ಟೇ ತಿಳ್ಕೋಬಹುದಾಗಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಬಡ್ಜೆಟ್ ನ ಪ್ಯಾನ್ ಇಂಡಿಯನ್ ಸಿನಿಮಾಗಳನ್ನ ಸಿನಿಮಾ ಪ್ರೇಕ್ಷಕರು ಸಾರಾ ಸಗಟಾಗಿ ಯಾವ ರೀತಿಯಲ್ಲಿ ಸಾಗಾಗ್ತಿದ್ದಾರೆ ಅನ್ನೋದು ಕಣ್ಮುಂದೆ ಕಂಡು ಬರ್ತಿದೆ. ಹಾಗೂ ಇದು ಕತೆಗಿಂತ ಹೆಚ್ಚು ಬಡ್ಜೆಟ್ ಖರ್ಚು ಮಾಡಿದ್ರೆ ಆಡಿಯನ್ಸ್ ಬರ್ತಾರೆ ಅನ್ನುವಂತಹ ಮೈಂಡ್ ಸೆಟ್ ನಲ್ಲಿ ಇರುವಂತಹ ಕೆಲವು ಫಿಲ್ಮ್ ಮೇಕರ್ಸ್ ಗಳಿಗೆ ಎಚ್ಚರಿಕೆಯ ಕರೆ ಗಂಟೆ ಕೂಡ ಆಗಿದೆ. ಕೇವಲ ದುಡ್ಡು ಖರ್ಚು ಮಾಡೋದು ಮಾತ್ರ ಅಲ್ಲ, ಆ ಸಿನಿಮಾನ ಪ್ರೇಕ್ಷಕರು ನೋಡೋ ಮನ್ಸ್ ಮಾಡೋ ಹಾಗೆ ರೆಡಿ ಮಾಡಿಸೋದು ಕೂಡ ಆ ಸಿನಿಮಾಗೆ ರಕ್ತಗತವಾಗಿ ಬಂದಿರಬೇಕು ಅನ್ನೋದೇ ಈಗಿನ ಅಕಾಲಿಕ ನಿಯಮ. ಕೊನೆಯದಾಗಿ ಕಾಲಿವುಡ್ ಇಂಡಸ್ಟ್ರಿಯಲ್ಲಿ ಕೇಳಿ ಬರ್ತಿರುವಂತಹ ಒಂದೇ ಒಂದು ಕಾಂಟ್ರವರ್ಸಿ ಈಗ ಎಲ್ಲಾ ಕಡೆ ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಿದೆ. ನಯನ್ತಾರಾ ತಮ್ಮ ಡಾಕ್ಯುಮೆಂಟರಿಯಲ್ಲಿ ಧನುಷ್ ರವರ ಸಿನಿಮಾದ 3 ಸೆಕೆಂಡ್ ವಿಡಿಯೋವನ್ನ ಹಾಕಿದ್ದಕ್ಕೆ 10 ಕೋಟಿ ರೂಪಾಯಿಗಳ ಫೈನ್ ಅನ್ನ ಹಾಕಿದ್ದಾರೆ ಅನ್ನೋದಾಗಿ ತಿಳಿದು ಬಂದಿದೆ. ಇದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲೆಟರ್ ಬರೆದಿರುವಂತಹ ನಯನ್ತಾರಾ ಧನುಷ್ ರವರನ್ನ ನೀವೆಲ್ಲರೂ ಸ್ಟೇಜ್ ಮೇಲೆ ನೋಡುವಷ್ಟು ಒಳ್ಳೆಯವರಲ್ಲ ಅನ್ನೋ ರೀತಿಯಲ್ಲಿ ಅರ್ಥ ಬರೋ ಹಾಗೆ ಹೇಳಿದ್ದಾರೆ. ಈ ಕಾಂಟ್ರವರ್ಸಿ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ಕೇವಲ ಕಾಲಿವುಡ್ ಮಾತ್ರ ಅಲ್ಲ, ಸಿನಿಮಾದ ಎಲ್ಲಾ ಭಾಷೆಯ ಪ್ರೇಕ್ಷಕರು ಕೂಡ ಕಾಯೋ ಹಾಗೆ ಮಾಡ್ಬಿಟ್ಟಿದೆ. ಇದಿಷ್ಟಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ಸುದ್ದಿ. ನಮ್ಮ ರಿಸರ್ಚ್ ಮತ್ತು ಅಪ್ಡೇಟ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ನಮ್ಮ ಚಾನೆಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ಸಿಗೋಣ. ಲವ್ ಯು ಆಲ್. ಸೈನಿಂಗ್ ಆಫ್ ಮನು.